ಓಕೆ. ಹರೇ ಶ್ರೀನಿವಾಸ ವಿದ್ಯಮಾನ್ಯ ನಗರ ಅಂದ್ರಳ್ಳಿ ದೇವಸ್ಥಾನ, ಶ್ರೀನಿವಾಸ ದೇವಸ್ಥಾನದಿಂದ ನಾನು ನಿಮಗೆ ಎಲ್ಲರಿಗೂ ನನ್ನ ಶುಭಾಶಯ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಮಠದಲ್ಲಿ ವಿಶೇಷವಾಗಿ ಹೋಮಗಳು ಯಾಗಗಳು ಮಾಡಿಸ್ತಾ ಇದ್ದಾವೆ. ಇಲ್ಲಿ ಯಾವ ಹೋಮಗಳು ಮಾಡ್ತಾ ಇದ್ದಾವೆಯೋ ಆ ಹೋಮ ಪೂರ್ಣಾವತಿಯಲ್ಲಿ ಆ ದೇವರೇ ಬಂದು ಇಲ್ಲಿ ಅನುಗ್ರಹ ಮಾಡ್ತಾ ಇರೋದಕ್ಕೆ ನಿಮಗೆ ಒಂದೆರಡು ಸೂಚನೆಯನ್ನು ತೋರಿಸ್ತಾನೆ. ಇಲ್ಲಿ ರಾಮತಾರಕ ಮಂತ್ರ ಹೋಮ ಮಾಡಿದ್ದಾವೆ. ಅಲ್ಲಿ ನೋಡೋದು ಬಿಲ್ಲಿ ಬಾಣದಲ್ಲಿ ರಾಮದೇವರು ಕಾಣಿಸ್ತಾ ಇದೆ ನಿಮಗೆ. ಅದೇ ಮಾದರಿ ರಾಮತಾರಕ ಮಂತ್ರ ಬಿಲ್ಲು ಬಾಣದಲ್ಲಿ ರಾಮದೇವರು ಇನ್ನೊಂದು ಕಾಣಿಸ್ತಾ ಇದೆ. ಹರವಾಯ ಸ್ಥಿತಿ ಹೇಳಿ ಹೋಮ ಮಾಡಿದರೆ ಹೋಮದ ಬಾಣದಲ್ಲಿ ಬೆಂಕಿ ಸಹಿತ ಪ್ರಾಣದೇವರು ಕಾಣಿಸ್ತಾ ಇದೆ. ಹೈಗಿರಿ ಹೋಮ ಮಾಡ್ತಾ ಇದ್ದಾವೆ. ಹೈಗಿರಿ ಹೋಮಲ್ಲಿ ಅದೇ ಹಾರ್ಸ್ ರೂಪಲ್ಲಿ ಹೈಗಿರಿ ದೇವರು ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಗರ್ಭಗುಡಿ ಒಳಗೆ ಆರತಿ ಮಾಡೋ ವೇಳೆ ಶ್ರೀನಿವಾಸನೆ ಮಾಡೋ ವೇಳೆ ಶ್ರೀನಿವಾಸನ ತಿರುವು ಕಡೆಗೆ ರಾಯರು ಆರತಿ ಬರ್ತಾ ಇದೆ. ಅಲ್ಲಿ ಒಳಗೆ ಬೇರೆ ಏನೂ ಇಲ್ಲ, ಆದರೆ ವೆರಿ ಸಮ್ ಪವರ್ ಎಂಬುದು ಇದು ಪ್ರೂವ್ ಮಾಡ್ತಾ ಇದೆ. ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳ ಅಷ್ಟಾತ್ಮ ಮಂತ್ರ ಹೋಮ ಮಾಡಿದಾಗ ಈ ಪೂರ್ಣಾವತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳೇ ನೋಡಿ ಕಾಣಿಸ್ತಾ ಇದ್ದೀವಿ. ಅದೇ ಮಾದರಿ ಇವತ್ತು ದುರ್ಗಾ ಹೋಮ ನಡೀತಾ ಇದೆ. ದುರ್ಗಾ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೋಸ್ಕರ ಈ ಹೋಮ ಮಾಡ್ತಾ ಇದ್ದಾವೆ. ಅಲ್ಲಿ ನೋಡಿದರೆ ವಿಶೇಷ ದುರ್ಗಾ ಹೋಮಗಳು ಅಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಶ್ರೀನಿವಾಸ ದೇವರು, ಪದ್ಮಾವತಿ ಮತ್ತು ಆಂಜನೇಯ, ರಾಘವೇಂದ್ರ ಸ್ವಾಮಿ ಬೃಂದಾವನ ಇದೆ. ರಾಘವೇಂದ್ರ ಸ್ವಾಮಿ ಬೃಂದಾವನ ಕೆಳಗೆ ನೋಡಿದರೆ ಒಂದು ಕಡಗೋಳ ಕೃಷ್ಣ ಇದೆ. ಉಡುಪಿ ಕೃಷ್ಣನ ಥರ ಇದೆ. ಇಲ್ಲಿ ಸಂತಾನ ಗೋಪಾಲಕೃಷ್ಣ ಹೋಮ ಮಾಡಬೇಕು, ಮಕ್ಕಳು ಆಗಬೇಕು ಅಂಬೋಸ್ಕರ ಮಾಡಿದ ಹೋಮಕ್ಕೆ ಇಲ್ಲಿ ಹೋಮಲ್ಲಿ ಅದೇ ಕೃಷ್ಣ ಸಂತಾನ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ. ದೇವಸ್ಥಾನ ನೋಡಿ. ಸಂತಾನ ಗೋಪಾಲಕೃಷ್ಣ ಹೋಮ. ಸಂತಾನ ಕೃಷ್ಣ ಹೋಮದಲ್ಲಿ ಕೃಷ್ಣ ಬಂದಿರೋ ಹಾಗೆ ಕಡಗೋಲು ಕೃಷ್ಣ ಅಲ್ಲಿ ಕಾಣಿಸ್ತಾ ಇದ್ದಾನೆ ಹೋಮ ಮಾಡೋದಿಲ್ಲ. ಅದೇ ಮತ್ತೊಂದು ಆಂಜನೇಯರ ಹೋಮ, ಹರಿವಾಸದ ಹೋಮ ಮಾಡಿದಾಗ ಅಲ್ಲಿ ಬಾಣದಲ್ಲಿ ಬೆಂಕಿಯವರು ಕಾಣಿತು. ಇದೇ ಹನುಮಂತೇವರಲ್ಲಿ ಪ್ರಾಣದೇವರು ಗದೆಯೋடு ಕಾಣಿಸ್ತಾರೆ. ವೀರ ಶಕ್ತಿ ಬೇಕು ಎಂಬುದಕ್ಕೆ ಇದು ಅದು ಪಾಪ ಪರಿಹಾರ, ಪೀಡ ಪರಿಹಾರಕ್ಕೋಸ್ಕರ ಮಾಡಿದ ಹೋಮ ಆಗಿದೆ. ಇದಕ್ಕೆ ಈ ಥರ ಇದೆ. ಇಲ್ಲಿ ಅದೇ ಮಾದರಿ ನಾವು ದುರ್ಗಾ ಹೋಮಗಳು, ವಿಶೇಷ ಹೋಮಗಳು ಮಾಡ್ತಾ ಇದ್ದೇವೆ. ಸಾಮೂಲ ಕೈಯಿಂದ ಫಲಮಂತ್ರಾರ್ಥ ತಗೋದು ವಿಶೇಷ ನೋಡಿ. ಇಲ್ಲಿರೋ ಜ್ಯೋತಿ ಬಂದು ಸಾಮೂಲ ಕೈಯಿಂದ ಬಂದಿದೆ. ಸಾಮೂಲ ಕೈಯಿಂದ ಒಂದು ಇದಾಗ ಬಂದಿದೆ. ಮಂತ್ರಾರ್ಥ ಕೊಡೋବେଳେ ಜ್ಯೋತಿ ಇಲ್ಲಿ ಜ್ಯೋತಿ ಇಲ್ಲಿ ಬಂದಿದೆ ಅಂದರೆ ಅಲ್ಲಿ ಕೂಡ ಮಂತ್ರಾರ್ಥ ಎಷ್ಟು ಪವರ್ ಇದೆ ಎಂಬುದಕ್ಕೆ ಒಂದು ಸೂಚನೆ ಇದೆ. ಮೃತ್ಯುಂಜಯ ಹೋಮ ಮಾಡ್ತಾ ಇದ್ದಾವೆ. ಈ ಮೃತ್ಯುಂಜಯ ಹೋಮ ಮಾಡಿದಲ್ಲಿ ಅದೇ ಪೂರ್ಣಾವತಿಯಲ್ಲಿ ಲಿಂಗದೇವರು ಈಶ್ವರ ಲಿಂಗ ರೂಪದಲ್ಲಿ ಕಾಣಿಸ್ತಾ ಇದ್ದಾನೆ. ಅದೇ ಹೈಗಿರಿ ದೇವರ ಮೇಲೆ ಹೈಗಿರಿ ಕಾಣಿಸ್ತಾ ಇದೆ. ಪ್ರತಿ ಒಂದು ಸಂಕಟ ಸಾರಥಿ ಕಾಲದಲ್ಲೂ ಇಲ್ಲಿ ಗಣಹೋಮ ಮಾಡ್ತಾವೆ. ಗಣಹೋಮ ನೋಡಿದರೆ ಅಲ್ಲಿ ಗಣಪತಿ ಕೆಳಗೆ ಎಲಿಫೆಂಟ್ ರೂಪದಲ್ಲಿ ಗಣಪತಿ ಮೇಲೆ ಜ್ಯೋತಿ ರೂಪದಲ್ಲಿ ಗಣಪತಿ ಕಾಣಿಸ್ತಾ ಇದ್ದಾರೆ. ಅದೇ ಮತ್ತು ನಾಗದೇವರಿದೆ. ನಾಗದೇವರು ವಿಶೇಷ ಪೂಜೆ ಮಾಡೋವಳೆ ಆರತಿ ನಾಗದೇವರು ಅಂತ ಕಾಣಿಸ್ತಾ ಇದೆ. ಹೀಗೆ ಇಲ್ಲಿ ಮಾಡೋ ನಾನಾ ಹೋಮಗಳಿಗೆ ವಿಶೇಷವಾಗಿ ಅಲ್ಲಿ ಆ ದೇವರು ಕಾಣಿಸ್ತಾ ಇದ್ದಾರೆ ಎಂಬುದಕ್ಕೆ ಭಕ್ತರು ನೋಡ್ಬೋದು. ಇಲ್ಲಿ ನೀವು ನಿಮ್ಮ ಕೋರಿಕೆ ಬರಬೇಕು ಅಂತ ಹೇಳಿದರೆ ನೀವು ಇಲ್ಲಿ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಬೇಕಾದ ಹೋಮಗಳು ನಿಮ್ಮ ಕೈಯಲ್ಲೇ ಮಾಡಿಸಿ ನಿಮಗೆ ನಡೆಯೋ ಒಂದು ಒಳ್ಳೆಯ ಒಂದು ದಾರಿ ತೋರಿಸೋದಕ್ಕೆ ನಮ್ಮ ದೇವಸ್ಥಾನದಲ್ಲಿ ನಾವು ಸೇವೆ ಮಾಡ್ತಾ ಇದ್ದೇವೆ. ಎಲ್ಲರೂ ಬನ್ನಿ. ಪ್ರತಿಯೊಂದು ಸತ್ಯನಾರಾಯಣ ದೇವರು ಹುಣ್ಣಿಮೆ ದಿನವೂ ಸತ್ಯನಾರಾಯಣ ದೇವರು ಈ ತಿಂಗಳು 5/11/75 5ನೇ ತಾರೀಕು ಸತ್ಯನಾರಾಯಣ ಹೋಮ ನಡೆಯುತ್ತೆ. ಸಾರ್ವಜನಿಕರು ಆವತ್ತು ಸತ್ಯನಾರಾಯಣ ಪೂಜೆಯಲ್ಲೂ ಭಾಗವಹಿಸುವುದು. ಆವತ್ತು ಧಾತ್ರಿ ಹವನ, ಕಾರ್ತಿಕ ಮಾಸದ ವಿಶೇಷ ಹೋಮ ಧಾತ್ರಿ ಹವನ ಹೋಮ ಅಂತ ಹೆಸರು. ಆ ಧಾತ್ರಿ ಹವನ ಹೋಮ ಅವತ್ತು ನಡೆಯುತ್ತೆ. 5ನೇ ತಾರೀಕು ಹೋಮವೂ ನಡೆಯುತ್ತೆ. ಅದೇ ಸತ್ಯನಾರಾಯಣ ಪೂಜೆ ನಡೆಯುತ್ತೆ. ಇವೆಲ್ಲ ಬಂದು ಭಾಗವಹಿಸಿ ಅಂತ ಹೇಳ್ತಾ ಇದ್ದಾರೆ. ಹರೇ ಶ್ರೀನಿವಾಸ. ಅವತ್ತು